ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನನ್ಯ ವಿ.ಎಸ್. ಈಗ ನಾನು 9th ಸ್ಟ್ಯಾಂಡರ್ಡ್ ರಾಮಕೃಷ್ಣ ವಿದ್ಯಾಕೇಂದ್ರ ಮೈಸೂರಿನಲ್ಲಿ ಓದ್ತಾ ಇದ್ದೀನಿ. ಪ್ರಾಪರ್ ಬಂದು ಮಂಗಳೂರು, ಬಟ್ ಇವಾಗಿರೋದು ಮೈಸೂರು. ಸೊ ಕಾಟೇರ ಮೂವಿಯಲ್ಲಿ ಶ್ರುತಿ ಮ್ಯಾಮ್ ಮಗಳಾಗಿ ಆ್ಯಕ್ಟ್ ಮಾಡಿದ್ದೀನಿ. ದೊಡ್ಡ ಸ್ಟಾರ್ಗಳ ಜೊತೆ ಇದೆ ನನ್ನ ಫಸ್ಟ್ ಮೂವಿ. ಬೇರೆ ಸೀರಿಯಲಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದೀನಿ, ಬಟ್ ದರ್ಶನ್ ಸರ್ ಜೊತೆ ಮತ್ತು ಶ್ರುತಿ ಮ್ಯಾಮ್ ಜೊತೆ ಇಟ್ ವಾಸ್ ಅ ಮೆಮೊರೇಬಲ್ ಡೇ. ಆ್ಯಂಡ್ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಾ ಇದೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ. ದರ್ಶನ್ ಸರ್ನ ನೋಡಿದ್ದೆ ಮತ್ತು ಮಾತಾಡಿಸಿದ್ದೆ, ಬಟ್ ಅವ್ರ ಜೊತೆ ಯಾವತ್ತೂ ಆ್ಯಕ್ಟ್ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು. ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ಗೊತ್ತಾದಾಗ ಫುಲ್ ಶಾಕ್. ಆ್ಯಂಡ್ ನನಗೆ ನಂಬೋಕ್ಕಾಗಲಿಲ್ಲ. ಬಟ್ ಆಮೇಲೆ ಸೆಟ್ಗೆ ಹೋದಾಗ ಗೊತ್ತಾಯಿತು ದರ್ಶನ್ ಸರ್ ನನಗೆ ಮಾವ ಅಂತ. ಸೊ ಆವಾಗ ತುಂಬ ಖುಷಿಯಾಗಿತ್ತು. ಆ್ಯಂಡ್ ಶ್ರುತಿ ಮ್ಯಾಮ್ ನನಗೆ ಅಮ್ಮ ಅಂತ ನಂಗೆ ಅಮ್ಮ ಹೇಳಿದಾಗಲೇ ಶಾಕ್. ಬಿಕಾಸ್ ಅವ್ರನ್ನ ನಾನು ಟಿ ವಿಯಲ್ಲೆಲ್ಲ ನೋಡಿದ್ದೆ. ಅವ್ರನ್ನ ಮೀಟ್ ಮಾಡಬೇಕು ಅನ್ನೋ ಆಸೆ ಇತ್ತು. ನಾಟ್ ಓನ್ಲಿ ಅವ್ರಂತಲ್ಲ, ತರುಣ್ ಸುಧೀರ್ ಸರ್ನೂ ಮೀಟ್ ಮಾಡಬೇಕು ಅನ್ನೋ ಆಸೆ ಇತ್ತು. ಅವ್ರ ಜೊತೆ ವರ್ಕ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಆ ಒಂದು ಆಸೆ ಫುಲ್ಫಿಲ್ ಆಗಿ. ನೀವು ಸ್ಕೂಲಿಗೆ ಹೋದರೆ ನಿಮ್ಮ ರೆಕಗ್ನೈಸೇಷನ್ ಮಾಡ್ತಾರೆ, ನೀವು ಪಾತ್ರ ಮಾಡಿದ್ದೀನಿ ಅಂತ, ನೀವು ಜೊತೆ ಮಾಡಿದ್ದೀರಾ ಅಂತ ಏನಾದರೂ ಹೇಳ್ತಾರೆ? ನಾನು ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಮೂವಿ ನೋಡೋಕ್ಕೆ ಅಂತ. ಈವನ್ ಸ್ಕೂಲಲ್ಲೂ ಇನ್ಫಾರ್ಮ್ ಮಾಡಿದ್ದೀನಿ. ಅವರು ಟ್ರೈಲರ್ ಅಷ್ಟೇ ನೋಡಿದ್ದಾರೆ, ಯಾರೂ ಮೂವಿ ನೋಡಿಲ್ಲ. ಟ್ರೈಲರ್ ನೋಡಿಬಿಟ್ಟು ಟೀಚರ್ಸ್ ಎಲ್ಲ ನೀನು ಅದ್ರಲ್ಲಿ ಮಾಡಿದ್ಯಾ ಅಂತ ಕೇಳಿದ್ರು. ಹಾಗಾದರೆ ಪಕ್ಕಾ ನೋಡ್ತೀನಿ ಅಂತ ಹೇಳಿದ್ದಾರೆ. ಈ ಸಂಡೇ ಹೋಗಬೇಕು ಅಂತ ಇದ್ದಾರೆ. ಸೊ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನೋಡಬೇಕು ಅಂತ. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದಾಗ ಅಷ್ಟೊಂದು ಇನ್ನೋಸೆಂಟಾಗಿ ಕಾಣಿಸ್ತಿದ್ಯಾ, ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ, ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ಯಾ, ನನಗೂ ಮೀಟ್ ಮಾಡಿಸೋ ದರ್ಶನ್ ಸರ್ನ ಅಂತ ಹೇಳಿದರು. ಆ್ಯಂಡ್ ಅವ್ರಿಗೂ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅಂತ ಖುಷಿಪಟ್ಟಿದ್ದಾರೆ. ನನಗೆ ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ. ನನಗೆ ಅಲ್ಲಿ ಅಂದರೆ ಗೈಡ್ ಮಾಡೋರು ಇರ್ತಾರಲ್ಲ, ಅವ್ರು ಹೇಳಿದ್ರು ಇವಾಗ ಸೀನ್ ಏನು ಅಂದರೆ ದರ್ಶನ್ ಸರ್ ಬಂದು ನಿನ್ನ ಕೆನ್ನೆ ಹಿಂಗೆ ಮಾಡ್ತಾರೆ, ಹಿಂಗೆ ಮುಟ್ತಾರೆ ಅಂತ ಹೇಳಿದ್ರು. ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಏನು ಸೀನು ಅಂದರೆ ಏನಕ್ಕೆ ಹಂಗೆ ಮಾಡ್ತಾರೆ ಅಂತ ಕೇಳಿದೆ. ಆವಾಗ ಅವರು ಜೈಲಿಂದ ಬಂದಿರ್ತಾರೆ. ಸೊ ಅವ್ರು ನೀನು ಹೇಗಿರ್ತೀಯ ಅನ್ನೋದು ಗೊತ್ತಿರಲ್ಲ, ನಿನ್ನ ಚಿಕ್ಕ ವಯಸ್ಸಲ್ಲಿ ನಿನ್ನ ಮುಖ ನೋಡಿರ್ತಾರಷ್ಟೇ. ಸೊ ಇವಾಗ ತುಂಬ ವರ್ಷ ಆದಮೇಲೆ ಜೈಲಿಂದ ಬಂದಿರ್ತಾರೆ, ಶ್ರುತಿ ಮ್ಯಾಮ್ ಮಗಳು ಅಂತ ನಿನ್ನ ಹತ್ರ ಬಂದು ಮಾತಾಡಿಸ್ತಾರೆ ಅಂತ ಹೇಳಿದ್ರು. ಆವಾಗ ಹೋಗಿ ಕೆನ್ನೆಗಿಂಡ್ತಾರೆ ಅಂತ ಹೇಳಿದ್ದು ತುಂಬ ಶಾಕ್ ಆಗೋಯಿತು. ಬಿಕಾಸ್ ದರ್ಶನ್ ಸರ್ ನನ್ನ ಕೆನ್ನೆಗಿಂಡೋದು ಅದು ತುಂಬ ಒಂಥರ ಮೆಮೊರೇಬಲ್ ಡೇ. ಆವಾಗ ಫಸ್ಟು ಅವ್ರ ಹತ್ರ ಬಂದಾಗಲೇ ತುಂಬ ಭಯ ಆಗ್ತಿತ್ತು. ಆಮೇಲೆ ಅವರೇ ಕ್ಲೋಸಾಗಿ ಮಾತಾಡ್ಸಿದ್ರು. ಸೊ ಎಲ್ಲರೂ ಕಾಟೇರ ಮೂವಿನ ನೋಡಿ. ತುಂಬ ಚೆನ್ನಾಗಿದೆ ಮೂವಿ, ರೈತರ ಬಗ್ಗೆ ಮತ್ತು ಕ್ಯಾಸ್ಟ್ ಬಗ್ಗೆ. ಈ ಮೂವಿಯಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ಹೀಗೆ ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಆ್ಯಂಡ್ ಎಲ್ಲರೂ ಮೂವಿ ನೋಡಿ. ಥ್ಯಾಂಕ್ ಯು.